ಹಾವೇರಿ ಅಖಾಡದಲ್ಲಿ ಏನಾಗ್ತಾ ಇದೆ, ರಾಜಕೀಯ ಲೆಕ್ಕಾಚಾರ ಅನ್ನೋದು ಹಾವೇರಿ ಅಖಾಡದಲ್ಲಿ ಗರಿಗೆದರ್ತಾ ಇದೆ. ಹಾಗಾದ್ರೆ ಏನ್ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ? ಶಿಗ್ಗಾವಿಯಲ್ಲಿ ಉತ್ತರಾಧಿಕಾರಿ ಆಗ್ತಾರಾ ಭರತ್ ಬೊಮ್ಮಾಯಿ? ಶಿಗ್ಗಾವಿಗೆ ಬೈ ಎಲೆಕ್ಷನ್ ನಡೆದ್ರೆ ಭರತ್ ಬೊಮ್ಮಾಯಿ ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಶಿಗ್ಗಾವಿ ಉಪಚುನಾವಣೆ ಸ್ಪರ್ಧೆಯ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಭರತ್ ಬೊಮ್ಮಾಯಿ. ಹಾವೇರಿ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಸ್ಪರ್ಧೆ ಮಾಡಿದ್ದಾರೆ. ಅಪ್ಪನ ಗರಡಿಯಲ್ಲಿ ಪಟ್ಟು ಕಲಿತಾ ಇದ್ದಾರೆ ಭರತ್ ಬೊಮ್ಮಾಯಿ. ಶಿಗ್ಗಾವಿಯಲ್ಲಿ ಅಪ್ಪನ ಪರ ಭರತ್ ಪ್ರಚಾರವನ್ನ ಮಾಡಿದ್ರು. ಲೋಕಸಭಾ ಚುನಾವಣೆಯಲ್ಲೂ ಅಪ್ಪನ ಪರ ಕ್ಯಾಂಪೇನ್ ಅನ್ನ ಮುಂದುವರೆಸಿದ್ದಾರೆ. ಶಿಗ್ಗಾವಿ ಜನರ ಸೇವೆಗೆ ಯಾವಾಗಲೂ ಸಿದ್ಧ ಅನ್ನೋ ಮಾತನ್ನ ಭರತ್ ಬೊಮ್ಮಾಯಿ ಹೇಳ್ತಾ ಇದ್ದಾರೆ. ಈಗ ಲೋಕಸಭಾ ಚುನಾವಣೆಯ ಅಖಾಡದಲ್ಲಿದ್ದಾರೆ ಬಸವರಾಜ ಬೊಮ್ಮಾಯಿ. ಹಾಗಾಗಿ ಅವರ ಕ್ಷೇತ್ರಕ್ಕೆ ಈಗ ಉಪಚುನಾವಣೆ ನಡೆದ್ರೆ ಆ ಉಪಚುನಾವಣೆಯಲ್ಲಿ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ ಸ್ಪರ್ಧೆ ಮಾಡ್ತಾರಾ? ಶಿಗ್ಗಾವಿ ಉತ್ತರಾಧಿಕಾರಿ ಆಗ್ತಾರಾ? ಬಸವರಾಜ ಬೊಮ್ಮಾಯಿ ಅವರ ಬೆನ್ನಿಗೆ ನಿಂತಿದ್ದಾರೆ ಮಗ ಭರತ್ ಬೊಮ್ಮಾಯಿ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಅಪ್ಪನ ಪರವಾಗಿ ಪ್ರಚಾರ ಮಾಡಿದ್ರು. ಈಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕ್ಯಾಂಪೇನ್ ಮುಂದುವರೆಸಿದ್ದಾರೆ. ಕ್ಷೇತ್ರದ ಜನರ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಮುಂದೇನಾಗತ್ತೆ? ಉತ್ತರಾಧಿಕಾರಿ ಆಗ್ತಾರಾ? ಕಾದು ನೋಡ್ಬೇಕು. ಭರತ್ ಬೊಮ್ಮಾಯಿ ಅವರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತೀನಿ ಅವ್ರನ್ನ. ಸರ್, ಹೇಗಿದೆ ರೆಸ್ಪಾನ್ಸ್? ಕ್ಷೇತ್ರ ತುಂಬ ಓಡಾಡ್ತಾ ಇದ್ದೀರಿ, ಹೇಗೆ ಅಂತ? ಭಾಳ ಪಾಸಿಟಿವ್ ಆಗಿದೆ. ಎಲ್ಲಿ ಹೋದ್ರೂ, ತಂದೆಯವರು ಎಲ್ಲಿ ಹೋದ್ರೂ, ನಾವೆಲ್ಲ ಎಲ್ಲಿ ಹೋದ್ರೂ ಭಾರತೀಯ ಜನತಾ ಪಕ್ಷದ ಪರವಾಗಿ ಹವಾ ಇದೆ, ನರೇಂದ್ರ ಮೋದಿಯವರ ಪರವಾಗಿ ಹವಾ ಇದೆ, ಬಸವರಾಜ ಬೊಮ್ಮಾಯಿಯವರ ಪರವಾಗಿ ಹವಾ ಇದೆ. ಭಾಳ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲೆಲ್ಲಿ ಹೋದ್ರು. ಒಂದು ಕಡೆ ಎಲ್ಲ ಗ್ಯಾರಂಟಿ ಯೋಜನೆಗಳ ಗಲಾಟೆ. ಈಗ ನಿಮ್ಮದು ಎರಡನೇ ಚುನಾವಣೆ, ಶಿಗ್ಗಾವಿ ಚುನಾವಣೆ, ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಓಡಾಡಿದ್ರಿ. ಈಗ ಇದು ಎರಡು ಲೋಕಸಭೆ ಚುನಾವಣೆ, ಮತ್ತೆ ನಿಮ್ಮ ತಂದೆಯವರ ಅಭ್ಯರ್ಥಿ ಆದರು. ಸರ್, ಅವಾಗಿನ ಅನುಭವ ಈಗಿನ ಅನುಭವ ನೋಡೋದಾದರೆ, ಮತ್ತು ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಭಾಗ್ಯಗಳ ನಡುವೆ ಅವ್ರು ಹೋಗ್ತಿದ್ದಾರೆ, ಹೇಗೆ ಅನಿಸ್ತಿದೆ ಸರ್? ಏನು ಲಾಸ್ಟ್ ಟೈಮಿನ ಅನುಭವ ಭಾಳಷ್ಟು ನಾನು ಕಲ್ತಿದ್ದೀನಿ. ನಾನು ಆ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿದ್ದೆ, ನೀವೆಲ್ಲ ಬಂದಿದ್ರಿ. ಮನೆ ಮನೆಗೆ ಹೋಗಿ ಎಲ್ಲ ನಮ್ಮ ಶಿಗ್ಗಾಂವ್ ಸವಣೂರು ಜನತೆಯನ್ನು ಭೇಟಿಯಾದೆ. ಲೋಕಸಭಾದಲ್ಲಿ ಸ್ವಲ್ಪ 8 ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇರೋದ್ರಿಂದ ಭಾಳ ಅತಿ ದೊಡ್ಡದಾಗತ್ತೆ. ಆದ್ದರಿಂದ ನಾವು ಮ್ಯಾಕ್ಸಿಮಮ್ ಎಷ್ಟು ಕವರ್ ಮಾಡೋಕ್ಕಾಗತ್ತೆ ಅಷ್ಟು ಕವರ್ ಮಾಡ್ತಾಯಿದ್ದೀವಿ. ನಾವು ಎಲ್ಲ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಲೆವೆಲ್ವರೆಗೂ ಹೋಗಿ ಎಲ್ಲ ಮತದಾರರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರನ್ನೂ ನಾನು ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟು ಪ್ರಯತ್ನದಲ್ಲಿ ಅವ್ರನ್ನ ಮೀಟ್ ಮಾಡೋಕ್ಕೆ ನೋಡ್ತಾಯಿದ್ದೀನಿ. ಶಿಗ್ಗಾವಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ, ಸುದ್ದಿಯ ಕೇಂದ್ರ ಬಿಂದು ಆಗ್ತಿದೆ. ಕಾರಣ ಮತ್ತೆ ಬೈ ಎಲೆಕ್ಷನ್ ಅಂತ ಆದರೆ ಬೊಮ್ಮಾಯಿಯವರು ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಒಂದು ಚರ್ಚೆ. ಭರತ್ ಬೊಮ್ಮಾಯಿಯವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ. ನೀವು ಅದೇ ನಾನು ಹೇಳಿದ್ನಲ್ಲ, ಈಗ ನನ್ನ ಮುಂದೆ ಇರೋದು ಎರಡೇ ಗುರಿ. ಒಂದು, ಪ್ರಧಾನಮಂತ್ರಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದು, ತಂದೆಯವ್ರನ್ನ ಲೋಕಸಭೆಗೆ ಆಯ್ಕೆ ಮಾಡೋದು. ಒಂದು ಮಾತು ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಶಿಗ್ಗಾಂವ್ ಸವಣೂರು ಕ್ಷೇತ್ರ ಜನತೆಯಿಂದ ಇವತ್ತು ತಂದೆಯವರು ಮುಖ್ಯಮಂತ್ರಿಗಳಾದರು. ಅವರು ಋಣದಲ್ಲಿ ನಾವಿದ್ದೀವಿ. ಸೊ ಹಾಗಾಗಿ ನಾವು ಯಾವುದೇ ಸಂದರ್ಭ ಬಂದ್ರೂ ಆ ಜನತೆಗೆ ನಾವು ಸಹಾಯ ಮಾಡೇ ಮಾಡ್ತೀವಿ. ನಾವು ಹೆಂಗೇ ಇರಲಿ, ಯಾವುದೇ ಒಂದು ಚರ್ಚೆ. ಭರತ್ ಬೊಮ್ಮಾಯಿಯವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ. ನೀವು ಅದೇ ನಾನು ಹೇಳಿದ್ನಲ್ಲ, ಈಗ ನನ್ನ ಮುಂದೆ ಇರೋದು ಎರಡೇ ಗುರಿ. ಒಂದು, ಪ್ರಧಾನಮಂತ್ರಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದು, ತಂದೆಯವ್ರನ್ನ ಲೋಕಸಭೆಗೆ ಆಯ್ಕೆ ಮಾಡೋದು. ಒಂದು ಮಾತು ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಶಿಗ್ಗಾಂವ್ ಸವಣೂರು ಕ್ಷೇತ್ರ ಜನತೆಯಿಂದ ಇವತ್ತು ತಂದೆಯವರು ಮುಖ್ಯಮಂತ್ರಿಗಳಾದರು. ಅವರು ಋಣದಲ್ಲಿ ನಾವಿದ್ದೀವಿ. ಸೊ ಹಾಗಾಗಿ ನಾವು ಯಾವುದೇ ಸಂದರ್ಭ ಬಂದ್ರೂ ಆ ಜನತೆಗೆ ನಾವು ಸಹಾಯ ಮಾಡೇ ಮಾಡ್ತೀವಿ. ನಾವು ಹೆಂಗೇ ಇರಲಿ, ಯಾವುದೇ ಇದರಲ್ಲಿರಲಿ, ನಾವು ಅವ್ರ ಸಹಾಯ ಮಾಡೋಕ್ಕೆ ಸಿದ್ಧ. ಪಕ್ಷ ಹೇಳಿದರೆ ತಾವು ಸಪೋಸ್ ಬೈ ಎಲೆಕ್ಷನಲ್ಲಿ ಏನಂತ? ಅದೇ ನಾನು ಹೇಳಿದ್ನಲ್ಲ, ಈಗ ಐ ಆಮ್ ಸಮನ್ ಹೂ ಲಿವ್ಸ್ ಇನ್ ದ ಪ್ರೆಸೆಂಟ್. ಸೊ ಐ ಆಮ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಸರ್, ಈಗ ಎಲ್ಲ ಒಂದು ಕಡೆ ನೋಡಿದರೆ ರಾಮ ಮಂದಿರ, ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು, ಜೊತೆಗೆ ನಿಮ್ಮ ತಂದೆಯವರು ಮಾಜಿ CM ಆಗ್ತಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳ ಮುಖಾಂತರವಾಗಿ ಹೋಗ್ತಿದ್ದಾರೆ. ಶ್ರಮಿಕ ವರ್ಗದವ್ರಿಗೆಲ್ಲ ಗ್ಯಾರಂಟಿ ಯೋಜನೆಗಳ ಮುಖಾಂತರವಾಗಿಯೇ ಅವರು ಓಟ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಿಮಗೆ ಅದು ಎಷ್ಟು ಚಾಲೆಂಜಿಂಗ್ ಅನಿಸ್ಬೋದು ಅಂತ? ಅಲ್ಲ, ಜನಕ್ಕೆ ಈಗ ಆಲ್ರೆಡಿ ಗೊತ್ತಿದೆ. ಈ 10-11 ತಿಂಗಳಲ್ಲಿ ಈ ಸರ್ಕಾರ ಏನು ಮಾಡಿದೆ ಅಂತ ಎಲ್ಲ ಗೊತ್ತಿದೆ. ಆರ್ಥಿಕವಾಗಿ ದಿವಾಳಿಯನ್ನು ಮಾಡಿಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯ. ಈಗ ಕೇರಳ ರಾಜ್ಯದ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ ಏನಾಗಿದೆ ಅಂತ. ಇದೇ ಥರ ಕಂಟಿನ್ಯೂ ಆದರೆ ಕರ್ನಾಟಕ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ತಂದೆಯವರು ಮುಖ್ಯಮಂತ್ರಿ ಇದ್ದಾಗ ನಾವು GST ಕಲೆಕ್ಷನಲ್ಲಿ 2ನೇ ಸ್ಥಾನಕ್ಕೆ ಹೋಗಿದ್ವಿ. ಈವನ್ ಇನ್ಫ್ಯಾಕ್ಟ್ ಓವರ್ ಟು ಗುಜರಾತ್, ಮಹಾರಾಷ್ಟ್ರ ಆದ ನಂತರ ಕರ್ನಾಟಕಕ್ಕಿದ್ವಿ. ಈಗೂ ಸಹ ಇದ್ದೀವಿ.
ಬಟ್ ಇದೆಲ್ಲ ಕಂಟಿನ್ಯೂ ಆದರೆ ಗ್ಯಾರಂಟಿ ಆರ್ಥಿಕ ಪರಿಸ್ಥಿತಿ ಭಾಳ ಕೆಟ್ಟದಾಗತ್ತೆ. ಮಾಡೋಕ್ಕೆ ಈಗ ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸಗಳಾಗ್ತಾಯಿಲ್ಲ ಅಂತ. ಆಮೇಲೆ ಗ್ಯಾರಂಟಿ ಸ್ಕೀಮು ಹೆಂಗಿದೆ ಅಂತಂದರೆ ಒಂದು ಕೈಯಲ್ಲಿ ಕೊಡೋದು, ಇನ್ನೊಂದು ಕೈಯಲ್ಲಿ ಕಸ್ಕೊಳ್ಳೋದು, ಆ ಥರ ಆಗಿಬಿಟ್ಟಿದೆ. ಸೊ ಜನಕ್ಕೆ ಇದೆಲ್ಲ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು. ಇದು ಭರತ್ ಬೊಮ್ಮಾಯಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.